16th heading, second question. Okay, ಈಗ ಅವನೇನು ಕೊಟ್ಟಿದ್ದಾನೆ, ವಾಲ್ಯೂಮ್ ಕೊಟ್ಟಿದ್ದಾನೆ. ಓಕೆ, ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಕೊಟ್ಟಿದ್ದಾನೆ. ಓಕೆ, ನಮಗೆ ಏನು ಫೈಂಡ್ ಔಟ್ ಮಾಡ್ತಾನೆ, ಲೆಂತ್ ಬ್ರೆಡ್ತ್ ಹೈಟ್ ಕಂಡುಹಿಡಿಬೇಕು. ಓಕೆ, ಸೊ ಈ ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಏನು ಕೊಟ್ಟಿದ್ದಾನೆ ಅವನು, 12 ky ಸ್ಕ್ವೇರ್ ಪ್ಲಸ್ 8 ky ಮೈನಸ್ 20k. ಓಕೆನಾ, ಈಗ ನೀವು ನೋಡಿದ್ರೆ ಎಲ್ಲವೂ ನೋಡ್ರಿ, ಕಾಮನ್ ಏನು ತೆಗಿಬೋದು, 12 8 t ಎಲ್ಲ 4 ಟೇಬಲ್ ಆಗಿ ಹೋಗುತ್ತಾ, 4 ಕಾಮನ್ ತೆಗಿಬೋದು. ಆಮೇಲೆ ಎಲ್ಲದರಲ್ಲೂ ಕೆ 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 ಇದೆ, ಕೆ ಕಾಮನ್ ತೆಗೆದ್ರೆ ಏನಾಯ್ತು, ಇಲ್ಲಿ 4 3 ಜಾ 12 y ಸ್ಕ್ವೇರ್ ಆಗುತ್ತೆ. ಇಲ್ಲೇನು 4 2 ಜಾ 2y ಮೈನಸ್ 4 5 ಜಾ. ಓಕೆನಾ, ಸೊ 4k ಕಾಮನ್ ತೆಗೆದ್ರೆ ಇಷ್ಟು ಉಳಿತತೆ. ಓಕೆ, ಇದು ನೀವು ನೋಡಿದ್ರೆ ಕ್ವಾಡ್ರಾಟಿಕ್ ಈಕ್ವೇಷನ್ ಇದೆ ತಾನೆ. ಸೊ ಇದನ್ನೇನು ಮಾಡ್ತೀವಿ, ಫ್ಯಾಕ್ಟ್ರೈಸ್ ಅಂದ್ರೆ ಏನು, ಇದನ್ನ ಪ್ರಾಡಕ್ಟ್ ಅಂತ ತಗೊಂತೀವಿ, ಇದನ್ನ ಸಮ್ ಅಂತ ತಗೊಂತೀವಿ. ಓಕೆ, ಪ್ರಾಡಕ್ಟ್ ಏನು, 3y ಸ್ಕ್ವೇರ್ ಇಂಟು ಮೈನಸ್ 5, ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ 3 5 ಜಾ 15 y ಸ್ಕ್ವೇರ್. ಸಮ್ ಬಂದ್ಬಿಟ್ಟು ಏನು, ಪ್ಲಸ್ 2y. ಓಕೆನಾ, ಸೊ ಈಗ ನಿಮಗೆ 2 ನಂಬರ್ ಫೈಂಡ್ ಔಟ್ ಮಾಡಬೇಕು. ಮಲ್ಟಿಪ್ಲೈ ಮಾಡಿದ್ರೆ 15 ಬರಬೇಕು, ಆ್ಯಡ್ ಇಲ್ಲ ಸಬ್ಟ್ರಾಕ್ಟ್ ಮಾಡಿದ್ರೆ 2 ಬರಬೇಕು. ಓಕೆ, ಅವಾಗ ಹೆಂಗೆ ಕಂಡುಹಿಡಿಬೇಕಂದ್ರೆ ಈ 15 ಇದೆಯಲ್ಲ, ಓಕೆ, ಅದನ್ನ ಚಿಕ್ಕ ಟೇಬಲ್ ಇಂದ ಮಾಡ್ರಿ. 3 5 ಜಾ ನೋಡ್ರಿ, 3 5 ಜಾ 15 ಬರುತ್ತಾ, 5 ಅಲ್ಲಿ 3 ಹೋದ್ರೆ 2 ತಾನೆ. ಸೊ ನಂಬರ್ ಯಾವ್ದು, 3y 5y. ಓಕೆ, ಈಗ ಸಮ್ ಇರೋ ಸೈನ್ ಇವ್ರಿಬ್ರಲ್ಲಿ ಬಿಗ್ಗರ್ ನಂಬರ್ ಕೊಟ್ಬಿಡಿ, ಇವ್ರಿಬ್ರಲ್ಲಿ ಬಿಗ್ಗರ್ ನಂಬರ್ 5y ಇಲ್ಲಿ ಕೊಟ್ಬಿಡ್ತೀನಿ. ಸಮ್ ಇರೋ ಸೈನು ಇವನಿಗೆ ಕೊಟ್ಬಿಡ. ಈಗ ಪ್ರಾಡಕ್ಟ್ ಏನು, ಮೈನಸ್. ಪ್ರಾಡಕ್ಟ್ ಅಂದ್ರೆ ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಬರ್ಬೇಕು. ಸೊ ಪ್ಲಸ್ ಇಂಟು ಇದು ಮೈನಸ್ ಇದ್ರೆ ತಾನೇ ಮೈನಸ್ ಆಗುತ್ತೆ. ಪ್ಲಸ್ ಇಂಟು ಮೈನಸ್ ಮೈನಸ್ 5 3 ಜಾ 15 y ಇಂಟು y ಸ್ಕ್ವೇರ್ ಆಯ್ತು. ಈಗ ನೀವು ನೋಡಿದ್ರೆ ಆಡ್ ಮಾಡ್ರಿ, ಒಂದು ಪ್ಲಸ್ ಮೈನಸ್ ಇದೆ, ಗ್ರೇಟರ್ ನಂಬರ್ಸ್ ಏನಾಗ್ತೀವಿ, 5y ಅಲ್ಲಿ 3y ಹೋದ್ರೆ 2y. ಸೊ 2 ಆನ್ಸರ್ ಕರೆಕ್ಟ್ ಬರ್ತಿದೆ. ಸೊ ಇವಾಗ ಏನ್ ಮಾಡ್ಬೇಕು, ಈ 4k ಆಸ್ ಇಟ್ ಈಸ್ ಬರೀತೀನಿ. ಇಲ್ಲಿ ಫಸ್ಟ್ ನಂಬರ್ ಆಸ್ ಇಟ್ ಈಸು, ಓಕೆ, ಮಧ್ಯ ನಂಬರ್ ಮಾತ್ರ ಮೈನಸ್ 3y ಪ್ಲಸ್ 5y, ಮತ್ತೆ ಲಾಸ್ಟ್ ನಂಬರು ಆಸ್ ಇಟ್ ಈಸ್. ಓಕೆ, ಈಗ 4k, ಈಗ ನೀವೇನ್ ಮಾಡ್ಬೇಕು, ಇವರಿಬ್ರಲ್ಲಿ ಕಾಮನ್ನು, ಇವರಿಬ್ರಲ್ಲಿ ಕಾಮನ್. ಇವರಿಬ್ರಲ್ಲಿ ಕಾಮನ್ ಏನು, 3 ಕಾಮನ್ ಇದೆ. y ಸ್ಕ್ವೇರ್ y ಅಂದ್ರೆ y ಕಾಮನ್ ತೆಗಿತೀವಿ. ಓಕೆ, 3y ಇಂಟು y, 3y ಇಂಟು y ಸ್ಕ್ವೇರ್ ಆಗುತ್ತೆ, ಮೈನಸ್ 3y 1 ಜಾ 3y ಆಗುತ್ತೆ. ಓಕೆ, ಈಗ ನೆಕ್ಸ್ಟ್ ನೋಡ್ರಿ, ಇವರಿಬ್ರು ಕಾಮನ್ ತೆಗಿಬೋದು. ನೀವೇನ್ ಮಾಡ್ರಿ, ನಿಮಗೆ ಗೊತ್ತಿರ್ಬೇಕಾದ್ರೆ ಇಲ್ಲಿ y ಮೈನಸ್ 1 ಬಂದ್ರೆ ಇಲ್ಲಿ ಕೂಡ ಕಂಪಲ್ಸರಿ y ಮೈನಸ್ 1 ಬರ್ಬೇಕು. ಸೊ ನಾನೇನ್ ಬರ್ಬಿಡ್ತೀನಿ, ಇಲ್ಲಿ ಫಸ್ಟ್ y ಮೈನಸ್ 1 ಬರ್ದ್ಬಿಡ್ತೀನಿ ಫಸ್ಟ್, ಆಮೇಲೆ ಇಲ್ಲಿ ಏನ್ ಬರಿಬೇಕಂತ ಬರೀತೀನಿ. ಈಗ ನೋಡ್ರಿ, ಪ್ಲಸ್ ಇಂಟು ಇಲ್ಲಿ ಪ್ಲಸ್ ಬೇಕು, ಪ್ಲಸ್ ಇಂಟು ಪ್ಲಸ್ ಇರಬೇಕು. ಈಗ 5 ಬೇಕು, 5y ಬೇಕಂದ್ರೆ y ಇಂಟು ಇಲ್ಲಿ 5 ಇದ್ರೆ ತಾನೆ 5 ಆಗೋದು. ಈಗ ಚೆಕ್ ಮಾಡ್ರಿ ಕರೆಕ್ಟ್ ಆಯ್ತಲ್ಲ ಅಂತ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ 5 ಇಂಟು y 5y, ಪ್ಲಸ್ ಇಂಟು ಮೈನಸ್ ಮೈನಸ್ 5 1 ಜಾ 5. ಓಕೆನಾ, ಈಗ 4k ಇಂಟು ಮತ್ತೆ ಇವರಿಬ್ರಲ್ಲಿ ಕಾಮನ್ ಏನು, y ಮೈನಸ್ 1 ಕಾಮನ್ ಇದೆ. ಇಲ್ಲೇನು ಉಳಿತು, 3y ಉಳಿತು. ಇಲ್ಲಿ y ಮೈನಸ್ 1 ಕಾಮನ್ ತೆಗೆದ್ರೆ ಪ್ಲಸ್ 5 ಉಳಿತು. ಓಕೆ, ಈಗ ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಫಾರ್ಮುಲಾ ಏನು, ಸೊ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ತಾನೆ. ಸೊ ಇದನ್ನ ಲೆಂತ್, ಇದು ಬ್ರೆಡ್ತ್, ಇದು ಹೈಟ್ ಅಂತ ತಗೋಬಹುದು ತಾನೆ. ಸೊ ಆ ವ್ಯಾಲ್ಯೂ ಏನಾನ ಇರ್ಬೋದು. ಓಕೆ, ಇದು ಬ್ರೆಡ್ತ್ ಇರ್ಬೋದು, ಇದು ಹೈಟ್ ಇರ್ಬೋದು, ಲೆಂತ್ ಯಾವ ತರ ಇರ್ಬೋದು, ಬಟ್ 3 ಡೈಮೆನ್ಷನ್ ಕಂಡಿಡಿದ್ವಿ. ಓಕೆ, ಸೊ ಅದಕ್ಕೆ ನಾವೇನ್ ಬರಿತೀವಿ, ಆನ್ಸರ್ ಬರಿಬೇಕಾದ್ರೆ ಪಾಸಿಬಲ್ ವ್ಯಾಲ್ಯೂಸ್ ಆಫ್ ಲೆಂತ್, ಬ್ರೆಡ್ತ್ ಅಂಡ್ ಹೈಟ್ ಆರ್, ಸೊ ಏನದು 4k, ಇನ್ನೊಂದು ಬಂದ್ಬಿಟ್ಟು y ಮೈನಸ್ 1 ಅಂಡ್ ಇನ್ನೊಂದು ಬಂದ್ಬಿಟ್ಟು 3y ಪ್ಲಸ್ 5. ಓಕೆನಾ, ಸೊ ಇದು ಲೆಂತ್ ಬ್ರೆಡ್ತ್ ಹೈಟು. ಸೊ ಅವು ಏನಾನ ಇರ್ಬೋದು, ಬಟ್ ನಾವೇನು ಅದಕ್ಕೆ ಪಾಸಿಬಲ್ ವ್ಯಾಲ್ಯೂ ಅಂತಂದ್ರೆ, ಪಾಸಿಬಲ್ ಏನು, ಇದೇ ಲೆಂತ್ ಇರ್ಬೋದು, ಇದೇ ಬ್ರೆಡ್ತ್ ಇರ್ಬೋದು, ಇದೇ ಹೈಟ್ ಇರ್ಬೋದು, ಇಲ್ಲ ಉಲ್ಟಾ ಏನಾದ್ರು ಇರ್ಬೋದು. ಓಕೆ, ಆನ್ಸರ್ ಬಂದ್ಬಿಟ್ಟು ಪಾಸಿಬಲ್ ವ್ಯಾಲ್ಯೂಸ್ ಅಂತ ಬರೀರಿ.